ಸರ್ ಈಗ ಬೇರೆ ಕಡೆ ಅಂದ್ರೆ ನಿಮ್ಗೆ ನಾರ್ಮಲ್ ಗಣೇಶ ಸಿಗುತ್ತೆ. ನಾರ್ಮಲ್ ಗಣೇಶ ಎಲ್ಲಾರು ಮಾಡಕ್ಕೆ ಎಲ್ಲಾರು ಮಾಡ್ತಾರೆ. ಏನಂದ್ರೆ ನಾವ್ ಈ ಸಲಿ ಮುಂಬೈ ಸ್ಟೈಲ್ ಅಂತ ನಾವು ಸ್ಟಾರ್ಟ್ ಮಾಡಿದೀವಿ. ಮುಂಬೈ ಸ್ಟೈಲ್ ಅಲ್ಲಿ ಒಂದು 18 ಅಡಿ 20 ಅಡಿವರೆಗೂ ಮಾಡ್ಬೋದು. ಪೇಪರ್ ಸ್ಮೆಷಲ್ ಮಾಡ್ಬೋದು, ಕ್ಲೇ ಅಲ್ಲಿ ಮಾಡ್ಬೋದು. ಅದೇನಂದ್ರೆ ಅದು ಸ್ವಲ್ಪ ಜನಕ್ಕೆ ಕೆಲಸ ಬರಲ್ಲ. ಅದು ನಾವು ಬೇರೆಯವರು ಪಿಒಪಿ ಗಣೇಶ ಅಂದ್ಬಿಟ್ಟು ಪೇಪರ್ ಗಣೇಶ ಅಂದ್ಬಿಟ್ಟು ಪಿಒಪಿ ಅಂತ ಹೇಳ್ತಿದ್ದಾರೆ. ಅದನ್ನ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಜನ ಏನ್ ಮಾಡ್ಬೇಕು, ಫಸ್ಟ್ ಅದನ್ನ ತಿಳ್ಕೊಬೇಕು. ಪೇಪರ್ ಗಣೇಶ ಹೆಂಗಿರುತ್ತೆ, ಪಿಒಪಿ ಹೆಂಗಿರುತ್ತೆ ಅಂತ. ಅದನ್ನ ನೋಡ್ಕೊಂಡು ನೀವು ವ್ಯಾಪಾರ ಮಾಡ್ರಿ. ಯಾಕಂದ್ರೆ ಮೋಸ ಮಾಡೋ ಜಾಸ್ತಿ ಜನ ಇರ್ತಾರೆ. ಅದರಿಂದ ನಾವು ಪೇಪರ್ ಸ್ಮೆಷಲ್ ಮಾಡ್ತೀವಿ, ಕ್ಲೇ ಅಲ್ಲಿ ಮಾಡ್ತೀವಿ. ನಿಮ್ಗೆ ಯಾವ ತರ ಬೇಕು, ನಿಮ್ಗೆ ಯಾವ ತರ ಮೆಚ್ಚುಗೆ ಇದೆ, ಫೋಟೋ ಕೊಟ್ರೆ ಸಾಕು. ಎಷ್ಟಡಿ ಬೇಕು ಅಂದ್ರೆ ನೀವು ಫೋಟೋ ಕೊಟ್ರೆ ಅದೇ ತರ ನಾವು ಮಾಡ್ಕೊಡಕ್ಕೆ ನಾವು ರೆಡಿ ಇದೀವಿ. ನಮ್ಮಲ್ಲಿ ಸುಮಾರು 150ರಿಂದ 200 ವೆರೈಟಿ ಇರುತ್ತೆ. ಒಂದೊಂದು ಗಣೇಶ ಒಂದೊಂದು ತರ ಇರುತ್ತೆ. ನೀವು ಫೋಟೋ ಯಾವ ತರ ಕೊಟ್ರೆ ಆ ತರ ಮಾಡಕ್ ನಾವು ರೆಡಿ ಇದೀವಿ. ಈ ಹಿಂದೆಗಿಂತ ಈಗಿನ ಪ್ರಸ್ತುತ ಸಾಲಿಗೆ ಏನಾದ್ರು ಡಿಮ್ಯಾಂಡ್ ಹೆಚ್ಚಿಗೆ ಆಗಿದೆ ಸರ್? ಡಿಮ್ಯಾಂಡ್ ನಮ್ಮಲ್ಲಿ ಜಾಸ್ತಿನೇ ಇರುತ್ತೆ. ಪಿಒಪಿ ಗಣೇಶ ಬೇಡ ಅಂತ ಹೇಳಿ ಕಸ್ಟಮರೇ ಬೇಡ ಅಂತಿದ್ದಾರೆ. ನಮ್ಗೆ ಅಣ್ಣ ಪಿಒಪಿ ಗಣೇಶ ಬೇಡ, ಕ್ಲೇ ಅಲ್ಲಿ ನಮ್ಗೆ ಮಾಡ್ಕೊಡಿ ಅಂತ ಜನ ಕೇಳ್ತಿದ್ದಾರೆ. ನಾವು ಅದೇ ತರ ಕೇಳ್ತಾರೆ, ನಾವು ಖುಷಿಯಿಂದ ನಾವು ಮಾಡ್ಕೊಡ್ತಾ ಇದೀವಿ. ನಿಮ್ಗೆ ಯಾವ ತರ ಬೇಕು, ಕ್ಲೇ ಅಲ್ಲೇ ಬೇಕಾ, ಪೇಪರ್ ಅಲ್ಲಿ ಬೇಕಾ, ನಾವು ಮಾಡ್ಕೊಡಕ್ ರೆಡಿ ಇದೀವಿ. ಅಣ್ಣ ನಮ್ದು ಈಗ ಮುಂಬೈ ಸ್ಟೈಲ್ ಮಾಡ್ತಾ ಇದೀವಲ್ಲ, ತಮಿಳ್ನಾಡು, ಆಂಧ್ರ ಇರ್ಬೋದು, ನಮ್ಮ ಬೇರೆ ರಾಜ್ಯಗಳಿಂದ ಬಂದು ನಮ್ ಗಣೇಶಗಳು ಇಲ್ಲಿ ನಮ್ ಕರ್ನಾಟಕದಲ್ಲಿ ಬಂದು ತಗೊಂತಿದ್ದಾರೆ. ಅದು ನಮ್ಗೆ ಬಹಳ ಖುಷಿ ಆಗ್ತಿದೆ. ನಮ್ಗೆ ಈ ಕೆಲಸ ಮಾಡಿದ್ರೆ ನಮ್ಗೆ ಬಹಳ ಖುಷಿ ಇದೆ ನಮ್ಗೆ.